ಗೈಸ್, ಇವತ್ ನಾವ್ ನೋಡಕ್ ಬಂದಿರೋ ಮೂವಿಯಲ್ಲಿ ಒಂದು ವಯಸ್ಸಾಗಿರುವ ಗ್ಯಾಂಗು. ಅವ್ರಿಗೆ ಎಷ್ಟೊಂದ್ ವಯಸ್ಸಾಗಿದೆ ಅಂದ್ರೆ ಇವತ್ತೋ ನಾಳೆಲೋ ತೀರೋಗುವ ಹಾಗೇನೆ ಇದಾರೆ. ಬಟ್ ಆದ್ರೂ ಕೂಡ ಎಲ್ಲ ಮುದುಕರುಬೆ ಸೇರ್ಕೊಂಡು ಒಂದು ಕಳ್ಳತನಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಒಂದು ಮಾಸ್ಟರ್ ಪ್ಲಾನ್ ಅನ್ನವೇ ಕೂಡ ಮಾಡಿ ಕೋಟಿ ಕೋಟಿ ಬೆಲೆ ಬಾಳುವ ಡೈಮಂಡ್ಸು, ಜುವೆಲ್ರೀಸು ಎಲ್ಲವನ್ನ ಕದಿತಾರೆ. ಸೊ ಇಂಥ ವಯಸ್ಸಲ್ಲಿ ಅಷ್ಟು ದೊಡ್ಡ ಕಳ್ಳತನವನ್ನ ಹೇಗೆ ಮಾಡ್ತಾರೆ ಅನ್ನುವ ಸ್ಟೋರಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಕಿಂಗ್ ಆಫ್ ಥೀವ್ಸ್ ಅಂತ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸೂಪರ್ ಆಗಿದೆ. ಸೊ ಕೊನೆವರೆಗೂ ನೋಡಿ. ಅಂಡ್ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಕಥೆಯ ಹೀರೋವಾಗಿರುವ ಬ್ರೈನ್ ಅನ್ನ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ತುಂಬಾನೇ ವಯಸ್ಸಾಗಿ ಮುದುಕ ಕೂಡ ಆಗ್ಬಿಟ್ಟಿದ್ದಾನೆ. ಅಂಡ್ ಅದೇ ರೀತಿ ಅವನ ಹೆಂಡತಿಯ ಜೊತೆ ಒಂದು ಬಾರ್ ನಲ್ಲೇನೆ ಕುಳಿತಿರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಅವನು ಯಂಗಾಗಿದ್ದಾಗ ತುಂಬಾನೇ ದೊಡ್ಡ ದೊಡ್ಡ ಕಳ್ಳತನಗಳನ್ನ ಸೂಪರ್ ಆಗಿನೇ ಮಾಡಿದ್ದಾನೆ. ಅದು ಅಲ್ಲದೆ ಎಷ್ಟೋ ಬಾರಿ ಸಿಕ್ಕಾಕೊಂಡು ಜೈಲಿಗೂ ಕೂಡ ಹೋಗಿದ್ದಾನೆ. ಅಂಡ್ ಇವಾಗ ವಯಸ್ಸು ಬೇರೆ ಆಗ್ತಾ ಇರೋದ್ರಿಂದ ದುಡಿಯೋದಿಕ್ಕೆ ಆಗಲ್ಲ ಅಲ್ವಾ. ಆದ್ರಿಂದ ನಮ್ಮ ಮುಂದಿನ ಲೈಫ್ ಅನ್ನ ಯಾವ ರೀತಿ ಕಳಿಯೋದು ಅಂತ ವೈಫಿನ ಜೊತೆ ಕುಳಿತುಕೊಂಡು ಡಿಸ್ಕಸ್ ಅನ್ನ ಮಾಡ್ತಿದ್ದಾನೆ. ಹಾಗೇನೆ ಇವನು ಯಂಗಾಗಿದ್ದಾಗ ಯಾವ್ಯಾವ ರೀತಿ ಕಳ್ಳತನವನ್ನ ಮಾಡ್ತಿದ್ದ, ಹೇಗೆಲ್ಲ ಮಾಡ್ತಿದ್ದ ಅನ್ನೋದಾಗಿ ಎಲ್ಲಾ ವಿಷಯವನ್ನ ಅವನ ಹೆಂಡತಿಗೆ ಹೇಳ್ಕೊತಾ ಇದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಟೆರಿ ಮತ್ತೆ ಕೆನಿ ಅನ್ನುವ ಮತ್ತಿಬ್ಬರು ಮುದುಕರನ್ನ ತೋರಿಸ್ತಾರೆ. ಅಂಡ್ ಕೆನಿ ಅನ್ನುವ ಮುದುಕ ಇಲ್ಲಿವರೆಗೂ ಬಾಂಬ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುವ ಕೆಲಸವನ್ನ ಮಾಡ್ತಿದ್ದಾನೆ. ಬಟ್ ಆದ್ರೆ ಇವಾಗ ಇವನು ಕೂಡ ವಯಸ್ಸಾಗಿ ಮುದುಕ ಆಗ್ಬಿಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಸರಿಯಾಗಿ ಇವನ ಹತ್ರ ಬಾಂಬ್ ಗಳನ್ನ ಪರ್ಚೇಸ್ ಅನ್ನ ಮಾಡ್ತಿಲ್ಲ. ಕೆಲವರಂತೂ ಆ ಬಾಂಬ್ ಗಳಿಗೆ ವ್ಯಾರಂಟಿಯನ್ನ ಕೇಳ್ತಾರೆ. ಆದ್ರಿಂದ ಇವನ ಬಿಸ್ನೆಸ್ ಕೂಡ ಲಾಸ್ ಆಗಿ ಲೈಫ್ ಅನ್ನ ನಡ್ಸೋದಿಕ್ಕೆ ತುಂಬಾನೇ ಕಷ್ಟವಾಗ್ಬಿಟ್ಟಿದೆ. ಇನ್ನು ನಮ್ಮ ಟೆರಿಯ ಬಗ್ಗೆ ಹೇಳೋದಾದ್ರೆ ಇವನು ಸೂಪರ್ ಆಗಿ ಅಡ್ಗೆಯನ್ನ ಮಾಡುವಂತಹ ಶೆಫ್. ಇವನಿಗೂ ಕೂಡ ವಯಸ್ಸಾಗಿ ಮುದುಕ ಆಗಿರೋದ್ರಿಂದ ಒಂದು ದೊಡ್ಡ ಹೋಟೆಲ್ ಅನ್ನ ಮಡಗಿ ನಡೆಸುವಷ್ಟು ಶಕ್ತಿ ಎಲ್ಲ ಇರಲ್ಲ. ಆದ್ರಿಂದ ಒಂದು ಸಣ್ಣ ಹೋಟೆಲ್ ಒಳಗಡೆ ಬಂದು ಕೆಲ್ಸಕ್ಕಾಗಿನೇ ಇದ್ದಾನೆ. ಬಟ್ ಆದ್ರೆ ಆ ಹೋಟೆಲ್ ನಲ್ಲಿ ನಮ್ಮ ಟೆರಿಗೆ ಯಾರುವೇ ರೆಸ್ಪೆಕ್ಟ್ ಅನ್ನೇ ಕೊಡಲ್ಲ. ಯಾವಾಗ ನೋಡಿದ್ರುವೆ ಇವನಿಗೆ ಬೈಕೊಂಡು ಮೊದ್ಲು ಕೆಲ್ಸವನ್ನ ಬಿಟ್ಟೋಗು ಅನ್ನೋದಾಗಿನೇ ಬೈತಿರ್ತಾರೆ. ನೆಕ್ಸ್ಟ್ ನಮ್ಗೆ ಡ್ಯಾನ್ ಅನ್ನುವ ಮತ್ತೊಬ್ಬ ಮುದುಕನನ್ನ ತೋರಿಸ್ತಾರೆ. ಇವನು ಪಾಪ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋಬಿಟ್ಟಿದ್ದಾನೆ ಅನ್ಸುತ್ತೆ. ಆದ್ರಿಂದ ಪ್ರತಿದಿನ ಬ್ಯಾಂಕಿಗೆ ಬಂದು ಲೋನಿಗಾಗಿ ಅಪ್ಲೈ ಅನ್ನ ಮಾಡಿ ಅಲಿತಾ ಇದ್ದಾನೆ. ಬಟ್ ಆದ್ರೆ ಇಲ್ಲಿವರೆಗೂ ಇವನ ಲೋನು ಅಪ್ರೂವಲ್ ಆಗೇ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಯಾರ್ಯಾರ ಬಗ್ಗೆ ಹೇಳಿದ್ನೋ ಇವರೆಲ್ಲರೂ ಫ್ರೆಂಡ್ಸ್ ಗಳು. ಸೊ ಇವಾಗ ಎಲ್ಲರೂ ಕೂಡ ಮಾಡೋದಿಕ್ಕೆ ಯಾವ್ದೇ ರೀತಿ ಕೆಲ್ಸ, ಬಿಸ್ನೆಸ್ ಏನುವೇ ಇಲ್ದೆ ಎಲ್ರು ಅವರ ಲೈಫ್ ಅನ್ನ ನಡ್ಸೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋವಾಗಿರುವ ಬ್ರೈನ್ ಇದ್ದಾನೆ ಅಲ್ವಾ, ಅವನ ಹೆಂಡತಿ ಸಡನ್ ಆಗಿನೇ ತೀರೋಗ್ತಾಳೆ. ಆದ್ರಿಂದ ನಮ್ಮ ಹೀರೋವಿನ ಎಲ್ಲಾ ಫ್ರೆಂಡ್ಸ್ ಗಳಿವೆ ಕೂಡ ಫ್ಯೂನರಲ್ ಗಾಗಿನೇ ಬರ್ತಾರೆ. ಅಂಡ್ ಇವಾಗ ಎಲ್ಲಾ ಫ್ರೆಂಡ್ಸ್ ಗಳಿವೆ ಕೂಡ ಕುಳಿತುಕೊಂಡು ಮಾತಾಡ್ಬೇಕಾದ್ರೆ ಅದೇ ನಮ್ಮ ಹೀರೋವಾಗಿರುವ ಬ್ರೈನ್ ಅವನ ಎಂಗೇಜ್ ಅಲ್ಲಿ ತುಂಬಾನೇ ಕಳ್ಳತನಗಳನ್ನ ಮಾಡಿದ ಅಲ್ವಾ. ಆದ್ರಿಂದ ಎಲ್ಲಾ ಫ್ರೆಂಡ್ಸ್ ಗಳಿವೆ ನಮ್ಮ ಹೀರೋವನ್ನ ಹೊಗಳ್ತಾರೆ. ಮಚ್ಚ, ನೀನು ಯಂಗಾಗಿದ್ದಾಗ ಈ ರೀತಿ ಕಳ್ಳತನ ಮಾಡ್ತಿದ್ದೆ, ಆ ರೀತಿ ಕಳ್ಳತನ ಮಾಡ್ತಿದ್ದೆ ಕಣೋ, ಇವಾಗ ನೀನು ಎಲ್ಲವನ್ನ ಮರ್ತೋದ್ಯಾ? ಅದು ಅಲ್ದಿರ ನಾವೆಲ್ಲರೂ ಸೇರ್ಕೊಂಡು ಗಾರ್ಡನ್ ಹ್ಯಾಟನ್ ಅನ್ನುವ ಒಂದು ಜಾಗದಲ್ಲಿ ಕಳ್ಳತನ ಮಾಡೋದಿಕ್ಕೆ ಪ್ಲಾನ್ ಅನ್ನ ಮಾಡಿದ್ವಿ, ಅದು ಕೂಡ ಮರ್ತೋಗಿದ್ಯಾ ಅನ್ನೋದಾಗಿನೇ ಕೇಳ್ತಾರೆ. ಈ ಮಾತನ್ನ ಕೇಳ್ತಿದಾಗೇನೆ ನಮ್ಮ ಹೀರೋವಿನ ಮೂಡು ಚೇಂಜ್ ಆಗ್ಬಿಡುತ್ತೆ. ನೋಡಿ, ನಾನು ಆ ಎಲ್ಲಾ ಕೆಲ್ಸಗಳನ್ನ ಬಿಟ್ಬಿಡಿದೀನಿ. ಹಾಗೆ ಗಾರ್ಡನ್ ಹ್ಯಾಟನ್ ಅನ್ನುವ ಜಾಗದಿಂದನವೇ ರಿಟೈರ್ಡ್ ಆಗಿ ಸರಿಸುಮಾರು 50 ವರ್ಷಗಳಾಗ್ಬಿಟ್ಟಿದೆ. ನನ್ಗೆ ಮತ್ತೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ನಮ್ಮ ಪೂರ್ತಿಯಾದ ಗ್ಯಾಂಗು ಮಾತಾಡ್ಕೊಳ್ಬೇಕಾದ್ರೆ ಬೇಸ್ವೆಲ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಇವರ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ನಂತರ ಫ್ಯೂನರಲ್ ಕೂಡ ಮುಗಿಯುತ್ತೆ, ಎಲ್ಲಾ ಫ್ರೆಂಡ್ಸ್ ಗಳಿವೆ ವಾಪಸ್ ಹೋಗ್ತಾರೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಅವನ ಮನೆಯಲ್ಲಿ ಒಂಟಿಯಾಗಿನೇ ಇರ್ಬೇಕಾದ್ರೆ ಅದೇ ಬೆಸ್ವೆಲ್ ಅನ್ನುವ ವ್ಯಕ್ತಿ ಎಲ್ಲರ ಮಾತನ್ನ ಕೇಳಿಸ್ಕೊಳ್ತಿದ್ದ ಅಲ್ವಾ, ಅದೇ ವ್ಯಕ್ತಿ ನಮ್ಮ ಹೀರೋವಿನ ಮನೆ ಒಳಗಡೆಗೆನೆ ಡೈರೆಕ್ಟ್ ಆಗಿ ಬರ್ತಾನೆ. ಸರ್, ನಿಮ್ಮ ಬಗ್ಗೆ ನಾನು ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಅಂಡ್ ನಾನಿಲ್ಲಿಗೆ ಏನಕ್ಕಾಗಿ ಬಂದಿದ್ದೀನಿ ಅಂದ್ರೆ ನೀವು ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿವೆ ಕೂಡ ಹಣವಿಲ್ದಿರ ತುಂಬಾನೇ ಕಷ್ಟದಲ್ಲಿ ಇರ್ತಾ ಇದ್ದೀರಾ. ಸೊ ಅದಕ್ಕಾಗಿ ನನ್ನ ಹತ್ರ ಒಂದು ಮಾಸ್ಟರ್ ಆದ ಪ್ಲಾನ್ ಇದೆ. ಆ ಪ್ಲಾನಿಗೆ ನೀವು ಒಪ್ಕೊಂಡ್ರೆ ಸಾಕು, ಎಲ್ಲರೂ ಕಷ್ಟದಿಂದ ಹೊರಗೆ ಬರಬಹುದು ಅಂತ ಹೇಳ್ತಾನೆ. ಅಂಡ್ ಆ ಪ್ಲಾನ್ ಬೇರೆ ಏನುವೇ ಅಲ್ಲ, ಗಾರ್ಡನ್ ಹ್ಯಾಟನ್ ಅನ್ನುವ ಒಂದು ಆಫೀಸ್ ನಲ್ಲಿ ನೀವು ಕೆಲಸವನ್ನ ಮಾಡಿ ಬರ್ತಿದ್ರಿ ಅಲ್ವಾ, ಅದೇ ಆಫೀಸ್ ನಲ್ಲಿ ಇರುವ ಚಿನ್ನ, ವಜ್ರ, ಹಣವನ್ನ ಕದಿಯೋದೇ ನಮ್ಮ ಪ್ಲಾನು. ಚಿಂತೆಯನ್ನ ಮಾಡ್ಬೇಡಿ, ನನ್ನ ಹತ್ರ ಒಂದು ದೊಡ್ಡದಾದ ಪ್ಲಾನ್ ಇದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳುವ ನಮ್ಮ ಬ್ರೈನು ಅಲ್ಲಿ ತುಂಬಾನೇ CCTVಗಳನ್ನ ಮಡಗಿದ್ದಾರೆ. ಅದು ಅಲ್ದಿರ ಎಲ್ಲಾ ಕಡೆಗೂ ಅಲಾರಾಮ್ ಗಳನ್ನ ಸೆಟ್ ಮಾಡಿದ್ದಾರೆ. ಅವುಗಳ ಕಣ್ಣನ್ನ ತಪ್ಪಿಸಿ ನಾವು ಒಳಗಡೆ ಹೋಗೋದು ಖಂಡಿತ ಸಾಧ್ಯ ಇಲ್ಲ. ಸೊ ಈ ಕೆಲ್ಸ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಆದ್ರೆ ಈ ಬೇಸನ್ ಅನ್ನುವ ವ್ಯಕ್ತಿ, ಸರ್ ನಾನು ಕೂಡ ಪ್ರೆಸೆಂಟ್ ಅದೇ ಆಫೀಸ್ ನಲ್ಲಿ ಕೆಲ್ಸವನ್ನ ಮಾಡ್ತಿದ್ದೀನಿ.
ಅಂಡ್ ಅಲ್ಲದೆ ನಾನೊಬ್ಬ ಮೆಕ್ಯಾನಿಕಲ್ ಆಗಿರೋದ್ರಿಂದ ಅಲಾರಾಮ್ ಗಳನ್ನ ಸ್ಟಾಪ್ ಮಾಡೋದಕ್ಕೆ ನನ್ಗೆ ಚೆನ್ನಾಗಿನೇ ಗೊತ್ತು ಅನ್ನೋದಾಗಿ ಹೇಳ್ತಾನೆ. ಅದು ಅಲ್ಲದೆ ಆಫೀಸ್ ನ ಒಂದು ಕೀ ಕೂಡ ನನ್ನ ಹತ್ರವಾಗಿನೇ ಇದೆ. ನನ್ನ ಫ್ರೆಂಡ್ ಅವಳ ಹಸ್ಬೆಂಡ್ ಕೂಡ ಇದೇ ಆಫೀಸ್ ನಲ್ಲಿ ಕೆಲಸವನ್ನ ಮಾಡ್ತಾನೆ. ಆದ್ರೆ ಹಣದ ಆಸೆಯಿಂದ ಕೆಲವು ಇಲ್ಲಿಗಲ್ ಆದ ನೋಟಿಸ್ ಗಳನ್ನ ಪಾಸ್ ಮಾಡಿದಾನೆ. ಆದ್ರಿಂದ ಪೊಲೀಸ್ನವರು ಅವನ ಹಿಂದೆ ಬೀಳ್ಬಾರ್ದು ಅಂತ ಕೀಯನ್ನ ನನ್ ಕೈಗೆ ಕೊಟ್ಟು ಆ ನೋಟಿಸ್ ಗಳನ್ನ ಕದಿಯೋದಿಕ್ಕಾಗಿನೇ ಹೇಳಿದಾನೆ. ಆದ್ರಿಂದ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಆಫೀಸ್ ಅನ್ನ ಲೂಟಿ ಮಾಡೋಣ ಅನ್ನೋದಾಗಿ ಕೇಳ್ತಾನೆ. ಇದನ್ನೆಲ್ಲ ಕೇಳುವ ನಮ್ಮ ಬ್ರೈನ್ಗೂ ಕೂಡ ಈ ಕೆಲಸವನ್ನ ಮಾಡಬಹುದು, ಸರಿ ಓಕೆ ಅನ್ನೋದಾಗಿ ಫೀಲ್ ಆಗ್ತಾನೆ. ಆಕ್ಚುಲ್ ಆಗಿ ಗಾರ್ಡನ್ ಹ್ಯಾಟನ್ ಅನ್ನುವ ಆಫೀಸು ಏನು ಅಂತ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಡೈಮಂಡ್ ಗಳ ಜುವೆಲ್ರಿ ಶಾಪ್. ಮೇಲ್ಗಡೆ ಫ್ಲೋರ್ ನಲ್ಲಿ ತುಂಬಾನೇ ಬೆಲೆ ಬಾಳುವ ಡೈಮಂಡ್ ಗಳನ್ನ ಇಟ್ಟು ಮಾರಾಟವನ್ನ ಮಾಡ್ತಾರೆ. ಬಟ್ ಆದ್ರೆ ಯಾರು ಹೋಗದೆ ಇರುವಂತಹ ಕೆಳಗಡೆ ಫ್ಲೋರ್ ಗಳಲ್ಲಿ ಪಬ್ಲಿಕ್ ಗಳಿಗೆ ಅಂತಾನೆ ತುಂಬಾನೇ ಸೆಕ್ಯೂರಿಟಿ ಆದ ಲಾಕರ್ ಗಳನ್ನ ಮಡಗಿದ್ದಾರೆ. ಅಂದ್ರೆ ಯಾರಾದ್ರೂ ಜುವೆಲ್ರಿ ಅಥವಾ ಏನನ್ನಾದ್ರೂ ಪರ್ಚೇಸ್ ಮಾಡಿದ್ರೆ ಮನೆಯಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಈ ಲಾಕರ್ ನಲ್ಲಿ ಸೇಫ್ ಆಗಿನೇ ಮಡಗಬಹುದು. ಅಂಡ್ ಇವಾಗ ನಮ್ಮ ಟೀಮ್ ನಬ್ರು ಕೂಡ ಅದೇ ಸೇಫ್ಟಿ ಲಾಕರ್ ನಲ್ಲಿ ಮಡಗಿರುವ ಕೋಟ್ಯಾಂತರ ಬೆಲೆ ಬಾಳುವ ಡೈಮಂಡ್ ಗಳನ್ನ ಕದಿಯೋದಿಕ್ಕಾಗಿನೇ ನೋಡ್ತಾ ಇದ್ದಾರೆ. ಅಂಡ್ ಇವಾಗ ಈ ಬೇಸನ್ ಕೂಡ ಅವನ ಫ್ರೆಂಡಿನ ಹಸ್ಬೆಂಡ್ ಅದೇ ಇಲ್ಲಿಗಲ್ ನೋಟಿಸ್ ಗಳನ್ನ ಜಾಗದಿಂದ ತೆಗಿಯೋದಿಕ್ಕಾಗಿ ಒಂದು ಕೀ ಕೊಟ್ಟಿದ್ದಲ್ವಾ, ಆದ್ರಿಂದ ಕೆಲ್ಸವನ್ನ ಮಾಡೋಣ ಅಂತ ಬೇಸನ್ ಮತ್ತೆ ನಮ್ಮ ಹೀರೋ ಇಬ್ಬರುವೆ ಆಫೀಸ್ ನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ನಮ್ಮ ಬೇಸನ್ಗೂ ಕೂಡ ರೂಮ್ ನ ಲಾಕ್ ಏನು ಅನ್ನೋದು ಗೊತ್ತಿರುತ್ತೆ. ಸೊ ಆ ಕೋಡನ್ನ ಎಂಟರ್ ಮಾಡಿ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಬ್ರೈನು ಒಂದು ವಿಷಯವನ್ನ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ 30 ವರ್ಷಕ್ಕಿಂತಾನೇ ಹೆಚ್ಚಾಗಿ ಇಲ್ಲಿ ಕೆಲ್ಸವನ್ನ ಮಾಡಿದೀನಿ. ಹಾಗೆ ಸೆಕ್ಯೂರಿಟಿ ಲಾಕರ್ ಗಳು ಎಲ್ಲಿದೆ ಹೇಗಿದೆ ಎಲ್ಲನೂ ನನ್ಗೆ ಗೊತ್ತಿದೆ. ಬಟ್ ಆದ್ರೆ ಆ ಲಾಕರ್ ಗಳ ಹತ್ರಕ್ಕೆ ಹೋಗೋದು ಅಷ್ಟೊಂದು ಸಿಂಪಲ್ ಅಲ್ಲ. ಯಾಕಂದ್ರೆ ಆ ಲಾಕರ್ ಗಳನ್ನ ಮಡಗಿರೋದು 3ನೇ ಫ್ಲೋರ್ ನಲ್ಲಿ. ಬಟ್ ಆದ್ರೆ ಲಿಫ್ಟ್ 3ನೇ ಫ್ಲೋರ್ ನಲ್ಲಿ ಸ್ಟಾಪ್ ಅನ್ನ ಕೊಡೋದೇ ಇಲ್ಲ. ಯಾಕಂದ್ರೆ ಮೊದ್ಲು ಕೂಡ ತುಂಬಾನೇ ಕಳ್ಳರು ಅಲ್ಲಿರುವ ಡೈಮಂಡ್ ಗಳನ್ನ ಕದಿಯೋದಿಕ್ಕಾಗಿ ಟ್ರೈ ಮಾಡಿದ್ದಾರೆ. ಆದ್ರಿಂದ ಅದನ್ನ ತಿಳ್ಕೊಂಡಿರ್ತಾ ಇರುವ ಈ ಆಫೀಸ್ ನವರು 3ನೇ ಫ್ಲೋರಿಗೆ ಹೋಗದೆ ಇರುವ ರೀತಿಯಾಗಿ ಲಿಫ್ಟ್ ಅನ್ನ ಮಡ್ಬಿಟ್ಟಿದ್ದಾರೆ. ಆದ್ರೆ ಆ ಲಾಕರ್ ಗಳ ಹತ್ರಕ್ಕೆ ಹೇಗ್ ಹೋಗ್ಬೇಕು ಅನ್ನೋದು ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಸೊ ನೀನ್ ಅದ್ರ ಬಗ್ಗೆ ಚಿಂತೆಯನ್ನ ಮಾಡ್ಬೇಡ, ಎಲ್ಲವನ್ನ ನಾನ್ ಹೇಳ್ತೀನಿ ಅನ್ನೋದಾಗಿ ಆ ಬೇಸನ್ಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ. ಅದು ಅಲ್ಲದೆ ನಾವು ಕ್ರಿಸ್ಮಸ್ ಟೈಮ್ ಅಲ್ಲಿ ಕಳ್ಳತನವನ್ನ ಮಾಡೋಣ. ಯಾಕಂದ್ರೆ ಆವಾಗ ಈ ಆಫೀಸ್ಗೂ ಕೂಡ 3 ದಿನಗಳಾಗಿ ರಜವನ್ನ ಕೊಟ್ಟಿರ್ತಾರೆ. ಅದೇನೆ ನಮ್ಗೆ ಸರಿಯಾದ ಟೈಮ್ ಅನ್ನೋದಾಗಿನೇ ಡಿಸೈಡ್ ಆಗ್ತಾರೆ. ಅದೇ ರೀತಿ ನಮ್ಮ ಬ್ರೈನ್ ಕೂಡ ಮಿಕ್ಕಿರುವ ಎಲ್ಲಾ ಫ್ರೆಂಡ್ಸ್ ಗಳಿಗುವೆ ಎಲ್ಲಾ ವಿಷಯವನ್ನ ಹೇಳಿ ಕಳ್ಳತನವನ್ನ ಮಾಡೋದಿಕ್ಕಾಗಿನೇ ಎಲ್ಲರನ್ನುವೆ ಕರೀತಾನೆ. ಯಾರಿಗೂ ಕೂಡ ಕೆಲ್ಸ ಇಲ್ದೆ ಲೈಫ್ ಅನ್ನ ನಡ್ಸೋದಿಕ್ಕೆ ಕಷ್ಟ ಇದೆ ಅಲ್ವಾ, ಆದ್ರಿಂದ ಈ ಕಳ್ಳತನಕ್ಕಾಗಿನ ಎಲ್ಲರುವೆ ಕೈಯನ್ನ ಜೋಡಿಸ್ತಾರೆ. ಅಂಡ್ ಅವರು ಬಂದಿದ್ ಕೂಡಲೇ ನಮ್ಮ ಬ್ರೈನ್ ಕೂಡ ಎಲ್ಲರಿಗುವೆ ಆ ಆಫೀಸ್ ನ ಕೆಲವು ಫೋಟೋಗಳನ್ನ ಕೊಟ್ಟು, ನೋಡಿ ನಾವು ಈ ಜಾಗದಲ್ಲಿ ಹೋಗ್ಬೇಕು, ನಾವು ಇದೇ ರೀತಿಯಾಗಿ ಕಳ್ಳತನವನ್ನ ಮಾಡ್ಬೇಕು, ಸೊ ಯಾರ್ಯಾರು ಯಾವ ಕೆಲ್ಸವನ್ನ ಮಾಡ್ಬೇಕು ಎಲ್ಲವನ್ನ ಹೇಳ್ತೀನಿ ಕೇಳಿ ಅಂತ ಪೂರ್ತಿಯಾಗಿ ಈ ಕಳ್ಳತನದ ಪ್ಲಾನ್ ಅನ್ನ ಹೇಳ್ತಾನೆ. ಅಂಡ್ ನಮ್ಮ ಬೇಸನ್ ಕೂಡ ಆಫೀಸ್ ನ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಇವರ ಕಳ್ಳತನದ ಕೆಲ್ಸ ಶುರುವಾಗುತ್ತೆ. ಮೊದಲನೇದಾಗಿ ನಮ್ಮ ಟೆರ್ರಿ ಕಸ್ಟಮರ್ ನ ಹಾಗೇನೆ ಆಫೀಸ್ ನ ಒಳಗಡೆ ಬಂದು ಲಿಫ್ಟ್ ನಲ್ಲಿ ಯಾವ್ದೋ ಫ್ಲೋರ್ ಗೆ ಹೋಗೋಣ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಅದ್ರಲ್ಲಿರುವ ಕೆಲವು ಸೆಟ್ಟಿಂಗ್ಸ್ ಗಳನ್ನ ಹಾಳನ್ನ ಮಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಟೀಮು ದೊಡ್ಡ ದೊಡ್ಡ ಡಸ್ಟ್ಬಿನ್ ಗಳನ್ನ ರೆಡಿ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇವರು ಕಳ್ಳತನ ಮಾಡುವ ಎಲ್ಲಾ ಮಾಲ್ ಗಳನ್ನ ಇದ್ರ ಒಳಗಡೆನೆ ತುಂಬಿಕೊಂಡು ಸೈಲೆಂಟ್ ಆಗಿ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕೆ. ನಂತರ ಇದೇ ರೀತಿಯಾಗಿ ಒಂದು ಮಾಸ್ಟರ್ ಪ್ಲಾನ್ ಅನ್ನವೇ ಮಾಡ್ಕೊಂಡು ಎಲ್ಲರೂ ದರೋಡೆ ಮಾಡೋದಿಕ್ಕೆ ರೆಡಿ ಆಗ್ಬೇಕಾದ್ರೆ ಕಳ್ಳತನ ಮಾಡುವ ದಿನ ಕೂಡ ಬಂದ್ಬಿಡುತ್ತೆ. ಆದ್ರಿಂದ ಎಲ್ಲರೂ ವರ್ಕರ್ ಗಳ ಹಾಗೆ ಗೆಟಪ್ ಅನ್ನ ಹಾಕೊಂಡು ಫೈನಲಿ ಆಫೀಸ್ ನ ಹತ್ರಕ್ಕಾಗಿನೇ ಬಂದು ಹಿಂಭಾಗದಿಂದ ಎಂಟ್ರಿಯನ್ನ ಕೊಡ್ತಾರೆ. ಯಾಕಂದ್ರೆ ಫ್ರಂಟ್ ಇಂದ ಹೋದ್ರೆ ಸಿಸಿ ಕ್ಯಾಮೆರಾಗಳಲ್ಲಿ ಕವರ್ ಆಗ್ಬಿಡುತ್ತೆ ಅಲ್ವಾ, ಆದ್ರಿಂದ ಎಲ್ಲರಿಗೂ ಚಳ್ಳೆ ಹಣ್ಣನ್ನ ತಿನ್ನಿಸ್ಲೇಬೇಕು ಅಂತ ಸಿಸಿ ಕ್ಯಾಮೆರಾಗಳು ಇಲ್ದೇ ಇರುವಂತಹ ಜಾಗದಿಂದ ಎಂಟ್ರಿಯನ್ನ ಕೊಡ್ತಾರೆ. ನಂತರ ಒಳಗಡೆ ಬಂದ್ ಕೂಡ್ಲೆ ನಮ್ಮ ಬೇಸನ್ನು ಮೊದಲನೇದಾಗಿ ಅಲ್ಲಿ ಸೆಟ್ ಮಾಡಿ ಮಡಗಿರುವ ಒಂದು ಅಲಾರಾಮ್ ಅನ್ನ ಶಟ್ ಡೌನ್ ಮಾಡ್ತಾನೆ. ನಂತರ ನಮ್ಮ ಪೂರ್ತಿಯಾದ ಟೀಮು ಲಿಫ್ಟ್ ನ ಹತ್ರಕ್ಕಾಗಿನೇ ಬರುತ್ತೆ. ಆಲ್ರೆಡಿ ಲಿಫ್ಟ್ ನಲ್ಲಿ ಇರುವ ಸೆಟ್ಟಿಂಗ್ ಗಳನ್ನ ಹಾಳ್ ಮಾಡಿದ್ದಾರೆ ಅಲ್ವಾ, ಆದ್ರಿಂದ ಇವಾಗ ಅದನ್ನೇ ಬಳಸ್ಕೊಂಡು ಈ ಲಿಫ್ಟ್ ಅನ್ನ ಮೇಲ್ಗಡೆಗಾಗಿನೇ ಕಳಿಸ್ತಾರೆ. ಆ ರೀತಿ ಲಿಫ್ಟ್ ಮೇಲಕ್ಕೆ ಹೋಗ್ತಿದ್ದಾಗೇನೆ ಆ ಲಿಫ್ಟ್ ನ ಡೋರ್ ಗಳನ್ನ ಮುರಿದು ಹಾಕಿ ಖಾಲಿ ಸ್ಪೇಸ್ ನಲ್ಲಿ ಕೆಳಗಡೆಗಾಗಿನೇ ಇಳಿದು ಬರ್ತಾರೆ. ಯಾಕಂದ್ರೆ ಆ ಡೈಮಂಡ್ ಜುವೆಲ್ರಿ ಎಲ್ಲವನ್ನ ಮಡಗಿರೋದು 3ನೇ ಫ್ಲೋರ್ ನಲ್ಲಿ ಅಲ್ವಾ, ಅದು ಅಲ್ದಿರ ಲಿಫ್ಟ್ ಬೇರೆ ಆ ಫ್ಲೋರ್ ಗೆ ಹೋಗದೆ ಇರೋದ್ರಿಂದ ಲಿಫ್ಟ್ ಅನ್ನ ಮೇಲ್ಗಡೆಗಾಗಿ ಕಳಿಸಿ ಒಂದು ಹಗ್ಗದ ಸಹಾಯದಿಂದ ಇವರೆಲ್ಲರೂ ಕೆಳಗಡೆಗೆ ಇಳಿದು ಆ ಸೆಕ್ಯೂರಿಟಿ ಲಾಕರ್ ಇರುವ 3ನೇ ಫ್ಲೋರಿಗಾಗಿ ಬರ್ತಾರೆ. ನಿಮ್ಮೆಲ್ರಿಗೂ ಇವಾಗ ಒಂದು ಡೌಟ್ ಅಂತೂ ಬಂದಿರುತ್ತೆ, ಲಿಫ್ಟ್ 3ನೇ ಫ್ಲೋರ್ ನಲ್ಲಿ ಸ್ಟಾಪ್ ಅನ್ನ ಕೊಡೋದೇ ಇಲ್ಲ ಅಂದ್ರೆ ಇಲ್ಲಿ ವರ್ಕ್ ಅನ್ನ ಮಾಡುವ ವರ್ಕರ್ಸ್ ಆಗ್ಲಿ ಸ್ಟಾಫ್ ಆಗ್ಲಿ ಕಸ್ಟಮರ್ ಆಗ್ಲಿ ಯಾವ ರೀತಿ ಆ ಫ್ಲೋರ್ ನ ಒಳಗಡೆಗೆ ಹೋಗ್ತಾರೆ ಅನ್ನೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಿಫ್ಟ್ ಅಲ್ಲಿ ಸ್ಟಾಪ್ ಅನ್ನ ಕೊಡೋದಿಲ್ಲ.
ಬಟ್ ಆದ್ರೆ ಈ ಆಫೀಸ್ ನಿಂದ 3ನೇ ಫ್ಲೋರಿಗೆ ಹೋಗೋದಿಕ್ಕೆ 2 ದಾರಿ ಇದೆ. ಆ 2 ದಾರಿಗಳನ್ನ ಬಳಸ್ಕೊಂಡು ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾರೆ. ಅಂಡ್ ಇವಾಗ ಬೇರೆ ಇದೇ ಟೈಮಿಗೆ ಸರಿಯಾಗಿ ಅಲಾರಂ ಮತ್ತೆ ಬಡ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಇದನ್ನ ನೋಡುವ ನಮ್ಮ ಗ್ಯಾಂಗಿನವರು ತುಂಬಾನೇ ಕಷ್ಟವನ್ನ ಪಟ್ಟು ಮತ್ತೆ ಅಲಾರಂ ಅನ್ನ ಶಟ್ ಡೌನ್ ಮಾಡ್ತಾರೆ. ಅಂಡ್ ಇಷ್ಟು ಹೊತ್ತಿಗೆ ನಮ್ಮ ಟೀಮ್ ನವರು ಅಗ್ಗದ ಸಹಾಯದಿಂದ 3ನೇ ಫ್ಲೋರ್ ಕಡೆಗೆ ಬರ್ತಿದ್ರು ಅಲ್ವಾ. ಸೊ ಫೈನಲಿ ಅವರಿಬ್ಬರು ಆ ಫ್ಲೋರ್ ನ ಹತ್ರಕ್ಕಾಗಿನೇ ಬಂದು ಒಂದು ರಾಡ್ ನ ಸಹಾಯದಿಂದ ಮೇನ್ ಗೇಟ್ ಅನ್ನ ಓಪನ್ ಮಾಡ್ತಾರೆ. ಅಲ್ಲದೆ ಈ 3ನೇ ಫ್ಲೋರ್ಗೆ ಬರೋದಿಕ್ಕೆ 2 ದಾರಿ ಇದೆ ಅಂತ ಹೇಳಿದೆ ಅಲ್ವಾ, ಅದ್ರಲ್ಲಿ ಒಂದು ದಾರಿಯನ್ನ ಬಳಸ್ಕೊಂಡು ನಮ್ಮ ಮಿಕ್ಕಿರುವ ಗ್ಯಾಂಗಿನವರು ಬರ್ತಾರೆ. ಅಂಡ್ ಇದೇ ರೀತಿಯಾಗಿ ವಿಂಡೋವಿನ ಹತ್ರ ನಮ್ಮ ಕೇನಿಯನ್ನ ನಿಲ್ಸಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಈ ಆಫೀಸ್ ನ ಕಡೆಗೆ ಬರ್ತಾ ಇದ್ರೆ ಅಲರ್ಟ್ ಅನ್ನ ಕೊಡೋದಿಕ್ಕೆ ಅಂತ. ಅದು ಅಲ್ದಿರ ಇವಾಗ ತಾನೇ ಅಲಾರಂ ಬಡ್ಕೊಳ್ಳೋದಿಕ್ಕೆ ಶುರುವಾಗಿತ್ತು ಅಲ್ವಾ, ಆದ್ರಿಂದ ಅದನ್ನ ಗಮನಿಸುವಂತಹ ಒಂದು ಪೊಲೀಸ್ ಜೀಪು ಇದ್ರ ಹತ್ರಕ್ಕಾಗಿನೇ ಬರುತ್ತೆ. ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಬೇಸ್ ಅನ್ನು ಅಲಾರಂ ಅನ್ನ ಸ್ಟಾಪ್ ಮಾಡಿರೋದ್ರಿಂದ ಮೇ ಬಿ ಸಿಸ್ಟಮ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ. ಇವಾಗ ಸ್ಟಾಪ್ ಆಗಿದೆ ಅಂದ್ರೆ ಸರಿ ಹೋಗಿರ್ಬಹುದು ಅಂತ ತಿಳ್ಕೊಂಡು ಆ ಪೊಲೀಸ್ ನವರು ಹೊರಟೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ನಮ್ಮ ಗ್ಯಾಂಗಿನವರು ಆ 3ನೇ ಫ್ಲೋರ್ಗೆ ಬಂದು ತಲುಪಿದ್ದಾರೆ. ಅಂಡ್ ಇಲ್ಲಿ ಇವರ ಪ್ಲಾನ್ ಏನು ಗೊತ್ತಾ, ಈ ಮೇನ್ ಲಾಕರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗೋದಿಕ್ಕೆ ಪ್ಲಾನ್ ಮಾಡಿಲ್ಲ. ಯಾಕಂದ್ರೆ ಈ ಲಾಕರ್ ಅನ್ನ ಮುರಿಯೋದಿಕ್ಕೆ ಯಾರ ಕೈಯಲ್ಲಿವೇ ಆಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಗೋಡೆಗಳನ್ನ ತೂತ್ ಮಾಡಿ ಒಳಗಡೆ ಹೋಗೋದಿಕ್ಕಾಗಿನೇ ಪ್ಲಾನ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಒಂದು ಮಿಷಿನ್ ಅನ್ನ ಬಳಸ್ಕೊಂಡು ಗೋಡೆಯನ್ನ ತೂತ್ ಮಾಡ್ತಾರೆ. ಬಟ್ ಆದ್ರೆ ಆ ಗೋಡೆ ಆಪೋಸಿಟ್ ನಲ್ಲಿ ಯಾವುದೋ ಭಾರವಾದ ವಸ್ತುವನ್ನ ಮಡಗ್ಬಿಟ್ಟಿದ್ದಾರೆ. ಆದ್ರಿಂದ ಇವರು ಸಿಂಪಲ್ ಆಗಿ ಒಳಗಡೆ ಹೋಗೋದಿಕ್ಕೆ ಆಗಲ್ಲ. ಮೊದ್ಲು ಆ ವಸ್ತುವನ್ನ ಒಳಗಡೆ ತಳ್ಳಿ ಆ ನಂತರ ಇವರು ಒಳಗಡೆ ಹೋಗ್ಬೇಕು. ಸೊ ಅದೇ ರೀತಿಯಾಗಿ ಇವರು ತಂದಿರುವ ಒಂದು ಮಿಷಿನ್ ಅನ್ನ ಬಳಸ್ಕೊಂಡು ಆ ಭಾರವಾದ ವಸ್ತುವನ್ನ ಮುಂದಕ್ಕಾಗಿ ತಳ್ಬೇಕಾದ್ರೆ ಬೈ ಮಿಸ್ ಆಗಿ ಇವರ ಮಷಿನ್ ಮುರಿದೋಗುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಎಲ್ಲಾ ಮುದುಕರ ನಡುವೆ ಫೈಟು ಶುರುವಾಗುತ್ತೆ. ಅದಕ್ಕೇನೆ ಅಲ್ವೇನ್ರು ಹೊಸ ವಸ್ತುಗಳನ್ನ ತನ್ನಿ ಅಂತ ಹೇಳಿದ್ದು. ಇವಾಗ ನೋಡಿ ನಮ್ಮ ಪೂರ್ತಿಯಾದ ಪ್ಲಾನ್ ಹಾಳಾಗ್ಬಿಡ್ತು ಅಂತ ಎಲ್ಲರಿಗೂ ಕಿತ್ತಾಡೋದಿಕ್ಕಾಗಿ ಶುರುವಾಗ್ಬಿಡ್ತಾರೆ. ಇದನ್ನೆಲ್ಲ ನೋಡುವ ನಮ್ಮ ಹೀರೋವಾಗಿರ್ತಾ ಇರುವ ಬ್ರೈನ್ ಕೂಡ ಸರಿ ಇವಾಗ ಆಗಿದ್ದು ಆಗೋಗಿದೆ. ಹೇಗಿದ್ರು ಕ್ರಿಸ್ಮಸ್ ಮುಗಿಯೋದಿಕ್ಕೆ 3 ದಿನಗಳಾಗಿ ಟೈಮ್ ಇದೆ ಅಲ್ವಾ, ಆದ್ರಿಂದ ನಾವು ಹೊಸ ಮಿಷಿನ್ ಅನ್ನ ಖರೀದಿ ಮಾಡಿ ನಾಳೆ ಬರೋಣ. ಅಲ್ಲಿವರೆಗೂ ನಾವು ಒಳಗಡೆ ಹೋಗೋದಿಕ್ಕೆ ಆಗೋದೇ ಇಲ್ಲ. ಸೊ ಎಲ್ರೂ ಇವಾಗ ವಾಪಸ್ ಹೋಗೋಣ ಬನ್ನಿ ಅನ್ನೋದಾಗಿ ಹಿಂತಿರುಗಿ ಬರ್ತಾರೆ. ಅಂಡ್ ಇದೇ ರೀತಿ ನಮ್ಮ ಬ್ರೈನ್ ಕೂಡ ಅವನ ಮನೆಯಲ್ಲಿರ್ಬೇಕಾದ್ರೆ ನಮ್ಮ ಕೇನೆ ಯಾವ್ದೋ ಒಂದು ಬಾಕ್ಸ್ ಅನ್ನ ತಗೊಂಡು ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬರ್ತಾನೆ. ಆಕ್ಚುಲ್ ಆಗಿ ಆ ಬಾಕ್ಸ್ ನ ಒಳಗಡೆ ಮೀನುಗಳನ್ನ ತಂದಿರ್ತಾನೆ. ಏನಕ್ಕೆ ನೀನು ಫಿಶ್ ಅನ್ನೆಲ್ಲ ತಂದಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಬಿಲ್ ಅನ್ನುವ ಮತ್ತೊಬ್ಬ ಮುದುಕನನ್ನ ಈ ಕೆನ್ನಿ ಕರ್ಕೊಂಡು ಬಂದಿರ್ತಾನೆ. ಆಕ್ಚುಲ್ ಆಗಿ ಈ ಬಿಲ್ಲು ಫಿಶ್ ನ ವ್ಯಾಪಾರವನ್ನ ಮಾಡ್ತಾನೆ. ಅದು ಅಲ್ದಿರ ಇವಾಗ ನಾವು ಕೋಟಿ ಕೋಟಿ ಮಾಲನ್ನ ಕದೀತೀವಿ ಅಲ್ವಾ, ಅದನ್ನ ಹುಷಾರಾಗಿ ಬಚ್ಚಿ ಮಡಗಿಸೋಕೆ ಇವನನ್ನ ಕರ್ಕೊಂಡು ಬಂದಿದೀನಿ ಅಂತ ಹೇಳ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೋತಾನೆ. ನಾವು ನಮ್ಮ ಕಳ್ಳತನದ ಬಗ್ಗೆ ತುಂಬಾನೇ ಸೀಕ್ರೆಟ್ ಆಗಿ ಇರ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಬೇರೊಬ್ಬ ವ್ಯಕ್ತಿಗೆ ಏನಕ್ಕಾಗಿ ಹೇಳ್ದೆ ಅನ್ನೋದಾಗಿ ಸರಿಯಾಗಿನೇ ಬೈತಾನೆ. ನಿಮ್ಮನ್ನೆಲ್ಲ ಈ ಕೆಲ್ಸಕ್ಕಾಗಿ ನಾನು ಕರೀಲೇಬಾರ್ದಿತ್ತು. ಇವಾಗ ನೋಡು ನೀನುವೇ ಸಿಕ್ಕಾಕೊಳ್ತೀಯ, ಹಾಗೆ ಎರಡನ್ನುವೇ ಸಿಕ್ಕಾಕಿಸ್ತೀಯ. ಆಕ್ಚುಲ್ ಆಗಿ ನೀವೆಲ್ಲರೂ ಅನ್ಪ್ರೊಫೆಷನಲ್ ಆಗಿ ಬದಲಾಗ್ಬಿಟ್ಟಿದ್ದೀರಾ. ಸೊ ನಿಮ್ಮ ಕೈಯಲ್ಲಂತೂ ಏನುವೇ ಆಗಲ್ಲ ಕಣ್ರು. ಹಾಗೆ ನಾನು ಇನ್ ಮುಂದೆ ಯಾವ ಕಳ್ಳತನಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ. ಇನ್ ಮುಂದೆ ನಿಮ್ಮ ಕೆಲ್ಸ ನಿಮ್ಗೆ, ನನ್ನ ಕೆಲ್ಸ ನನ್ಗೆ. ಸೊ ಈ ಕಳ್ಳತನವನ್ನ ಮಾಡೋದಿಕ್ಕೆ ನಾನು ಮತ್ತೆ ಬರೋದಿಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಈ ಕೆನ್ನಿ ಕೂಡ ಡ್ಯಾನಿ ಅನ್ನುವ ಮತ್ತೊಬ್ಬ ಮುದುಕನಿಗೆ ಕಾಲ್ ಮಾಡಿ, ನೋಡ್ರ ಈ ಬ್ರೈನು ನಮ್ಮ ಜೊತೆಯಾಗಿ ಕಳ್ಳತನವನ್ನ ಮಾಡಲ್ವಂತೆ, ನಮ್ಮ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬಿಟ್ಟಾಕೊಂಡ್ರು ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಡ್ಯಾನಿ ಕೂಡ ನೋಡಿ ಯಾರೂನುವೆ ಟೆನ್ಷನ್ ಆಗುವಂತಹ ವಿಷಯ ಏನುವೇ ಇಲ್ಲ. ಅಂಡ್ ಈ ಕಳ್ಳತನವನ್ನ ಮಾಡ್ತಿರೋದು ಕೇವಲ ನಮ್ಗೋಸ್ಕರ. ಇದ್ರಲ್ಲಿ ಯಾರಿದ್ರೆ ಏನು, ಇಲ್ಲ ಅಂದ್ರೆ ಏನು, ಆ ಬ್ರೈನು ನಮ್ಮ ಗ್ರೂಪ್ ನಿಂದ ಹೊರಗಡೆ ಹೋದ್ರೆ ನಾವು ಕದಿಯುವ ಮಾಲ್ ನಲ್ಲಿ ನಮ್ಗೆ ಇನ್ನವೇ ಜಾಸ್ತಿ ಆಗಿನೇ ಸಿಗುತ್ತೆ. ಸೊ ಟೆನ್ಷನ್ ಅನ್ನ ತಗೊಳ್ದೆ ನಮ್ಮ ಕೆಲ್ಸವನ್ನ ನೋಡೋಣ ಅಂತ ಹೇಳ್ತಾನೆ. ನಂತರ ಇವಾಗ ನಾವು ಮತ್ತೊಂದು ಮಿಷನ್ ಅನ್ನ ತಗೋಬೇಕು ಅಲ್ವಾ, ಸೊ ಬನ್ನಿ ತಗೊಳ್ಳೋಣ ಅಂತ ಡ್ಯಾನಿ ಮತ್ತೆ ಟೆರ್ರಿ ಇಬ್ಬರವೇ ಸೇರ್ಕೊಂಡು ಆ ಮಿಷಿನ್ ಅನ್ನ ತಗೊಂಡು ಅವತ್ತು ರಾತ್ರಿ ಆಗ್ತಿದಾಗೇನೆ ಮತ್ತೆ ಪೂರ್ತಿಯಾದ ಟೀಮು ಆಫೀಸ್ ನ ಕಡೆಗೇನೆ ಬರುತ್ತೆ. ಬಟ್ ಆದ್ರೆ ಆಫೀಸ್ ಅನ್ನ ಲಾಕ್ ಮಾಡಿ ಮಡಗಲಾಗಿದೆ. ಯಾಕಂದ್ರೆ ಇದ್ರ ಕೀ ಇರ್ತಾ ಇರೋದು ನಮ್ಮ ಬೇಸನವ್ನ ಹತ್ರ ಅಲ್ವಾ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಕಾಲ್ ಅನ್ನುವ ಒಬ್ಬ ವ್ಯಕ್ತಿಗೆ ನನ್ಗೆ ಯಾಕೋ ತುಂಬಾನೇ ಭಯವಾಗ್ತಿದೆ. ಅಪ್ಪಿತಪ್ಪಿ ಪೊಲೀಸ್ನವರಿಗೆ ಗೊತ್ತಾದ್ರೆ ನಮ್ಮ ಲೈಫ್ ಪೂರ್ತಿಯಾಗಿ ಜೈಲಲ್ಲೇ ಕಳ್ದೋಗುತ್ತೆ. ಸೊ ಇನ್ ಮುಂದೆ ನಾನು ಕೂಡ ಈ ಕಳ್ಳತನದಲ್ಲಿ ಇರೋದಿಲ್ಲ ಅಂತ ಇವರೆಲ್ಲರ ಜೊತೆ ಜಗಳವನ್ನ ಆಡ್ಕೊಂಡು ಹೋಗ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಬೇಸನ್ ಅವನನ್ನ ತೋರಿಸ್ಬೇಕಾದ್ರೆ ನಮ್ಮ ಬ್ರೈನ್ ಅವನನ್ನ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಿಕ್ಕೇನೆ ಬಂದಿದ್ದಾನೆ. ಸೊ ದಯವಿಟ್ಟು ಬನ್ನಿ ಸರ್, ಈ ಕಳ್ಳತನವನ್ನ ಕಂಪ್ಲೀಟ್ ಮಾಡ್ಬಿಡೋಣ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಬ್ರೈನ್ ಕೂಡ ಇಲ್ಲ ನಾನು ಬರೋದಿಲ್ಲ, ಬಟ್ ಆದ್ರೆ ನಿನ್ಗೆ ಒಂದು ಹೆಲ್ಪ್ ಅನ್ನ ಮಾಡ್ಬಲ್ಲೆ. ನಾನು ಸರಿಸುಮಾರು 25 ವರ್ಷಗಳ ಕಾಲ ಅಲ್ಲಿ ಕೆಲ್ಸವನ್ನ ಮಾಡಿರೋದ್ರಿಂದ ಯಾವ ಲಾಕರ್ ನಲ್ಲಿ ತುಂಬಾನೇ ಬೆಲೆ ಬಾಳುವ ಡೈಮಂಡ್ಸ್ ಇದೆ ಅನ್ನೋದು ಚೆನ್ನಾಗಿನೇ ಗೊತ್ತಿದೆ. ಸೊ
ಸೊ ಆ ಎಲ್ಲಾ ಲಾಕರ್ ಗಳ ಡೀಟೇಲ್ಸ್ ಎಲ್ಲ ನಿನ್ಗೆ ಬೇಕಂದ್ರೆ ಕೊಡ್ತೀನಿ. ಆದ್ರೆ ಒಂದು ಷರತ್ತು, ನೀನು ತಗೊಳ್ಳುವ ಎಲ್ಲಾ ಡೈಮಂಡ್ ನಲ್ಲಿ ನನ್ಗೂ ಕೂಡ ಅರ್ಧ ಭಾಗವನ್ನ ಕೊಡ್ಬೇಕು. ಹಾಗಿದ್ರೆ ಮಾತ್ರ ನಾನು ಇನ್ಫಾರ್ಮೇಶನ್ ಗಳನ್ನ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಬೇಸನ್ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಅಂಡ್ ಅದೇ ರೀತಿ ನಮ್ಮ ಬ್ರೈನ್ ಕೂಡ ಒಂದು ಶೀಟ್ ನಲ್ಲಿ ಯಾವ್ಯಾವ ಲಾಕರ್ ಅಲ್ಲಿ ಫ್ಲಾಲೆಸ್ ಅನ್ನುವ ಡೈಮಂಡ್ಸ್ ಇದೆ, ಅಂದ್ರೆ ನಾರ್ಮಲ್ ಆದ ಡೈಮಂಡ್ ಗಿಂತ 10 ಪಟ್ಟು ಹೆಚ್ಚು ಬೆಲೆಯನ್ನ ಬಾಳುತ್ತೆ ಈ ಫ್ಲೋಲೆಸ್ ಡೈಮಂಡ್ ಗಳು. ಸೊ ಅವು ಯಾವ ಲಾಕರ್ ನಲ್ಲಿ ಇದೆ ಅನ್ನೋದಾಗಿ ಎಲ್ಲವನ್ನ ಬರೆದು ಕೊಡ್ತಾನೆ. ಆನಂತರ ನಮ್ಮ ಬೇಸನ್ ಕೂಡ ಡೈರೆಕ್ಟ್ ಆಗಿ ನಮ್ಮ ಟೀಮ್ ಅವರ ಹತ್ರಕ್ಕಾಗಿನೇ ಬಂದು ಫೈನಲಿ ಆಫೀಸ್ ಅನ್ನುವೇ ಓಪನ್ ಮಾಡಿ ಎಲ್ಲರೂ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಸೀದಾ 3ನೇ ಫ್ಲೋರ್ ನ ಹತ್ರಕ್ಕಾಗಿನೇ ಬಂದು ಇವರು ತಂದಿರುವ ಮಿಷಿನ್ ಅನ್ನುವೇ ಬಳಸಿ ಎದುರುಗಡೆ ಇರುವ ಭಾರವಾದ ವಸ್ತುವನ್ನ ತೊಳ್ತಾರೆ. ಆ ನಂತರ ನಮ್ಮ ಡ್ಯಾನಿ ಮತ್ತೆ ಬೇಸನ್ ಇಬ್ಬರುವೆ ಒಳಗಡೆಗಾಗಿನೇ ಬಂದು ಒಳಗಡೆ ಇರುವ ಎಲ್ಲಾ ಲಾಕರ್ ಗಳನ್ನ ಓಪನ್ ಮಾಡಿ ಇವರ ಕೈಗೆ ಸಿಗುವ ಎಲ್ಲಾ ವಸ್ತುಗಳನ್ನ ಬ್ಯಾಗ್ ಒಳಗಡೆಗೆನೆ ತುಂಬ್ತಾರೆ. ಅಂದ್ರೆ ಒಂದೊಂದು ಲಾಕರ್ ನಲ್ಲಿ ಕಂತೆ ಕಂತೆ ಹಣ ಸಿಗುತ್ತೆ. ಇನ್ನು ಕೆಲವು ಲಾಕರ್ ನಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ಜುವೆಲ್ರಿ ಸೆಟ್, ಹಾಗೇನೆ ಕೆಲವು ಲಾಕರ್ ಅಲ್ಲಿ ಗೋಲ್ಡ್ ನ ಬಾರ್ ಗಳಿದೆ. ಇದೇ ರೀತಿ ಲಾಕರ್ ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಕೆಲವೊಂದ್ರಲ್ಲಿ ಡೈಮಂಡ್ಸ್, ಹಣ, ಗೋಲ್ಡ್, ಜುವೆಲ್ರಿ ಎಲ್ಲನೂ ಇದೆ. ಸೊ ಕೈಗೆ ಸಿಕ್ಕದನ್ನೆಲ್ಲ ಬ್ಯಾಗ್ ಒಳಗಡೆಗೆ ತುಂಬಿ ಹೊರಗಡೆಗಾಗಿನೇ ಸಾಗಿಸ್ತಾರೆ. ಅಂಡ್ ಇದೇ ಗ್ಯಾಪ್ ಅಲ್ಲಿ ನಮ್ಮ ಬೇಸನ್ ಕೂಡ ಡ್ಯಾನಿಗೆ ಗೊತ್ತಾಗದೇ ಇರುವ ಹಾಗೆ ನಮ್ಮ ಬ್ರೈನು ಕೆಲವು ಲಾಕರ್ ಗಳ ಲಿಸ್ಟ್ ಅನ್ನ ಕೊಟ್ಟಿದ್ದಲ್ವಾ, ಆ ಲಾಕರ್ ಗಳನ್ನೂ ಕೂಡ ಓಪನ್ ಮಾಡಿ ಎಫ್ಎಲ್ ಅಂತ ಬರ್ದಿರುವ ಪ್ಯಾಕೆಟ್ ಗಳನ್ನ ಎತ್ತಿ ಬಚ್ಚಿಟ್ಕೊಳ್ತಾನೆ. ಎಫ್ಎಲ್ ಅಂದ್ರೆ ಬೇರೆ ಏನು ಅಲ್ಲ, ಫ್ಲಾಲೆಸ್ ಅನ್ನುವ ಬೆಲೆ ಬಾಳುವಂತಹ ಡೈಮಂಡ್. ಅದೇ ರೀತಿ ಇವರಿಗೆ ಸಿಗುವಂತಹ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಡಸ್ಟ್ಬಿನ್ ಒಳಗಡೆಗೆ ಎಲ್ಲವನ್ನ ಫಿಲ್ ಮಾಡ್ಕೊಂಡು ಸೂಪರ್ ಆಗಿನೇ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಇವರು ಟೋಟಲ್ ಆಗಿ 800 ಕೋಟಿಗಿಂತಾನೂ ಜಾಸ್ತಿ ಹಣವನ್ನ ಕದ್ದಿದ್ದಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ಈ ಎಲ್ಲಾ ವಿಷಯ ಪೊಲೀಸ್ನವರಿಗೆ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ಗ್ಯಾಂಗ್ ಅವರನ್ನ ತೋರಿಸ್ಬೇಕಾದ್ರೆ ಇವರು ಕತ್ಕೊಂಡು ಬಂದಿರುವ ಚಿನ್ನ, ಬೆಳ್ಳಿ, ಒಡವೆ, ಡೈಮಂಡ್ಸ್ ಎಲ್ಲವನ್ನ ಒಂದು ಟೇಬಲ್ ಮೇಲೆ ಹಾಕಿ ಡಿವೈಡ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಬಟ್ ಆದ್ರೆ ಈ ಡ್ಯಾನಿ ಅನ್ನೋನು ತುಂಬಾನೇ ಚಾಲಾಕಿದ್ದಾನೆ. ಎಲ್ರಿಗೂ ಸಮಾನವಾಗಿ ಭಾಗವನ್ನ ಮಾಡೋದ್ ಬಿಟ್ಟು ಅವನು ಮತ್ತೆ ಟೆರಿ ಅವರಿಬ್ಬರಿಗೆ ಮಾತ್ರವಾಗಿ ಹೆಚ್ಚು ಹಣವನ್ನ ಎತ್ಕೋತಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಬೇಸನ್ಗೆ ಸ್ವಲ್ಪನವೇ ಸರಿ ಅನ್ಸಲ್ಲ. ಆದ್ರಿಂದ ಟೋಟಲ್ ಆಗಿ 5 ಭಾಗವಾಗಿ ಡಿವೈಡ್ ಅನ್ನ ಮಾಡಿ, ಅದು ಅಲ್ಲದೆ ನಮ್ಮ ಲೀಡರ್ ಆಗಿರುವ ಬ್ರೇನ್ಗೂ ಕೂಡ ಒಂದು ಭಾಗವನ್ನ ಕೊಡ್ಲೇಬೇಕು. ಯಾಕಂದ್ರೆ ಈ ಕಳ್ಳತನದ ಮಾಸ್ಟರ್ ಮೈಂಡ್ ಅವ್ರೇನೆ. ಒಂದ್ ವೇಳೆ ಅವರು ಪ್ಲಾನ್ ಅನ್ನ ಹಾಕಿ ಎಲ್ಲವನ್ನ ಹೇಳಿಲ್ಲ ಅಂದಿದ್ರೆ ನಮ್ಮ ಕೈಯಲ್ಲಿ ನಿಜಕ್ಕೂ ಇದನ್ನ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ಅವರಿಗೂ ಒಂದು ಪಾಲನ್ನ ಕೊಡಿ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ಡ್ಯಾನಿ ಅಂತೂ ಇವನ ಮಾತಿಗೆ ಒಪ್ಪೋ ಹಾಗೆ ಕಾಣ್ತಾನೆ ಇಲ್ಲ. ನಾನು ಬ್ರೈನ್ಗೆ ಒಂದೇ ₹1 ಹಣವನ್ನವೇ ಕೂಡ ಕೊಡಲ್ಲ, ಅವನಿಗೆ ಯಾಕೆ ನಿನ್ಗೂ ಕೂಡ ನಾನು ₹1 ಕೊಡಲ್ಲ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಬೇಸನ್ನು ಫುಲ್ ಶಾಕ್ ಆಗಿ ಅಲ್ಲಿ ಎಲ್ಲಾ ಅಲಾರಾಮ್ ಗಳನ್ನ ಆಫ್ ಮಾಡಿದ್ದು ನಾನು, ಹಾಗೆ ಎಲ್ಲಾ ಲಾಕರ್ ಗಳನ್ನ ಓಪನ್ ಮಾಡಿ ಲಿಫ್ಟ್ ನ ಒಳಗಡೆ ಎಲ್ಲ ಹೋಗಿ ಹಣವನ್ನ ಕದಿಯೋದ್ರಲ್ಲಿ ನಾನು ಕೂಡ ತುಂಬಾನೇ ಕಷ್ಟವನ್ನ ಪಟ್ಟಿದ್ದೀನಿ. ನನ್ಗೆ ಕೊಡಲ್ಲ ಅಂದ್ರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳುವ ಟೆರಿ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಬೇಸನ್ ಅವನನ್ನ ಹೆದರಿಸೋದಿಕ್ಕೆ ಒಂದು ಚೇರನ್ನ ನೆಲಕ್ಕಾಗಿನೇ ಹೊಡಿತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಬೇಸನ್ ಕೂಡ ಒಂದು ಕ್ಷಣ ಹೆದರ್ಕೊಬಿಡ್ತಾನೆ. ಆದ್ರಿಂದ ಬೇರೆ ದಾರಿ ಇಲ್ದೇ ಇರುವ ನಮ್ಮ ಬೇಸನ್ನು ಸರಿ ಓಕೆ ಅಂತ ಕೆಳಗಡೆ ಬಿದ್ದಿರುವ ಕೆಲವು ಹಣವನ್ನ ಬ್ಯಾಗಿನ ಒಳಗಡೆ ತುಂಬ್ಕೋತಾನೆ. ಅಂದ್ರೆ ಇವನಿಗೆ ಕೇವಲ 80,000ದಿಂದ 1,00,000 ಅಷ್ಟೇ ಹಣ ಸಿಕ್ಕಿರೋದು. ನಂತರ ನಮ್ಮ ಬೇಸನ್ ಕೂಡ ಆ ಜಾಗದಿಂದ ಬಂದ್ಮೇಲೆ ಎಲ್ಲಾ ಹಣವನ್ನ ಬಿಲ್ ಅನ್ನುವ ಒಬ್ಬ ವ್ಯಕ್ತಿಗೆ ಕೊಟ್ಟು ಬಚ್ಚು ಮಾಡ್ಕೋಣ ಅಂತ ಪ್ಲಾನ್ ಮಾಡಿದ್ರು ಅಲ್ವಾ. ಅದೇ ಫಿಶ್ ಗಳನ್ನ ಮಾರಾಟ ಮಾಡುವ ಮುದುಕ ಇದ್ದಾನೆ ಅಲ್ವಾ, ಅವನ ಹತ್ರಕ್ಕಾಗಿನೇ ಎಲ್ಲಾ ಹಣ, ಜುವೆಲ್ರಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಬಂದು ಕೊಡ್ತಾರೆ. ಸೊ ಅದೇ ರೀತಿ ಬಿಲ್ ಕೂಡ ಎಲ್ಲವನ್ನ ಇಸ್ಕೊಂಡು ಅವನ ಹತ್ರವಾಗಿನೇ ಬಚ್ಚು ಮಾಡುತ್ತಾನೆ. ಬಟ್ ಆದ್ರೆ ಡ್ಯಾನಿ ಮಾತ್ರ ಎಲ್ಲಾ ಹಣವನ್ನ ಕೊಟ್ಟಿರಲ್ಲ. ಬದಲಾಗಿ ನಮ್ಮ ಹತ್ರ ಕೂಡ ಸ್ವಲ್ಪ ಹಣವನ್ನ ಮಡಿಕೊಳ್ಳೋಣ ಅಂತ 2-3 ಬ್ಯಾಗ್ ಗಳಲ್ಲಿ ಹಣವನ್ನ ತುಂಬಿಕೊಂಡು ಬಂದು ಭೂಮಿ ಒಳಗಡೆ ಬಚ್ಚಿಟ್ಟು ಮಾಡುತ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಸೀನ್ ನಲ್ಲಿ ತೋರಿಸ್ಬೇಕಾದ್ರೆ ನಮ್ಮ ಬೇಸನ್ನು ಬ್ರೈನ್ ಅವನ ಹತ್ರಕ್ಕೆ ಬಂದು ಏನೆಲ್ಲ ನಡೀತು ಅನ್ನುವ ಎಲ್ಲಾ ವಿಷಯವನ್ನ ಹೇಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು ಅಲ್ವಾ, ಅದ್ರಲ್ಲಿ ಬೇರೆ ಅವರಿಗೆ ಕೆಲವು ಎವಿಡೆನ್ಸ್ ಗಳು ಸಿಗ್ಬಿಟ್ಟಿದೆ. ಅಂದ್ರೆ ನಮ್ಮ ಟೀಮ್ ನವರು ಒಂದು ವ್ಯಾನ್ ನಲ್ಲಿ ಬರ್ಬೇಕಾದ್ರೆ ಅದ್ರ ನಂಬರ್ ಪ್ಲೇಟು ಎಲ್ಲವನ್ನ ನೋಟಿಸ್ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಟೆರಿ ಬೇರೆ ಒಂದು ಮಿಷಿನ್ ಅನ್ನ ತಗೊಳ್ಳೋದಿಕ್ಕೆ ಒಂದು ಶಾಪ್ ಒಳಗಡೆ ಹೋಗಿದ್ದ ಅಲ್ವಾ, ಒಳಗಡೆ ಹೋಗುವಾಗ ವರ್ಕರ್ ನ ಹಾಗೆ ಗೆಟಪ್ ಅನ್ನ ಹಾಕೊಂಡಿದ್ದಾನೆ. ಬಟ್ ಆದ್ರೆ ಹೊರಗಡೆ ಬರ್ಬೇಕಾದ್ರೆ ನಾರ್ಮಲ್ ಆಗಿನೇ ಬಂದು ಲಕ್ಸುರಿ ಆದ ಕಾರ್ ನಲ್ಲೇ ಹೋಗಿರ್ತಾನೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಟೆರಿನ ಮೇನ್ ಸಸ್ಪೆಕ್ಟ್ ಆಗಿ ತಗೋತಾರೆ ಪೊಲೀಸ್ನವರು. ಸೊ ಅದೇ ರೀತಿಯಾಗಿ ಎನ್ಕ್ವೈರಿಯನ್ನ ನಡೆಸಬೇಕಾದ್ರೆ ನಮ್ಮ ಡ್ಯಾನಿ ಒಂದು ಶಾಪಿಗೆ ಬಂದು ಮಿಷಿನ್ ತಗೊಂಡಿದ್ದ ಅಲ್ವಾ, ಅಲ್ಲಿಗೂ ಕೂಡ ಬಂದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವನ ಬಗ್ಗೆನವೇ ಗೊತ್ತಾಗ್ಬಿಡುತ್ತೆ.
ಆದ್ರಿಂದ ಇವಾಗ ಪೊಲೀಸ್ನವರು ಡ್ಯಾನಿ ಮತ್ತೆ ಟೆರಿಯಾ ಮೇಲೆ ಕಣ್ಣನ್ನ ಮಡಗಿ ಅವರಿಬ್ರು ಎಲ್ಲಿ ಹೋಗ್ತಾರೆ ಏನನ್ನ ಮಾಡ್ತಾರೆ ಅನ್ನೋ ಎಲ್ಲದನ್ನವೇ ಫಾಲೋ ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಟೀಮ್ ನವ್ರೆಲ್ರೂ ಸೇರ್ಕೊಂಡು ಬೇಸನ್ನು ಮತ್ತೆ ನನ್ಗೆ ಇಬ್ಬರಿಗೂ ಮೋಸವನ್ನ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಡೈರೆಕ್ಟ್ ಆಗಿ ಕೆನ್ನಿ ಅವರ ಮನೆಗೆ ಬಂದು ಎಲ್ಲವನ್ನ ಸರ್ಚ್ ಮಾಡ್ತಾನೆ. ಸೊ ಅದೇ ರೀತಿ ಸರ್ಚ್ ಅನ್ನ ಮಾಡ್ಬೇಕಾದ್ರೆ ಕೆನ್ನಿ ಅವರ ಮನೆಯಲ್ಲಿ ಒಂದಷ್ಟು ಕಡೆ ಬಚ್ಚಿ ಮಡಗಿರುವ ಜುವೆಲ್ರಿ ಎಲ್ಲ ಸಿಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಕೆನ್ನಿ ಕೂಡ ಅವನ ಮನೆ ಒಳಗಡೆ ಬರ್ಬೇಕಾದ್ರೆ ನೀವು ಮಾಡಿರುವ ಮೋಸವನ್ನ ನನ್ನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಎಲ್ಲರನ್ನ ಮತ್ತೆ ಕರಿ, ನಾನು ಮತ್ತೆ ಡೀಲ್ ಅನ್ನ ಮಾಡ್ತೀನಿ ಅಂತ ಎಲ್ಲಾ ಮುದುಕರನ್ನುವೇ ಕರೆಯೋದಿಕ್ಕಾಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿ ಎಲ್ಲಾ ಮುದುಕರುವೇ ಒಂದು ರೆಸ್ಟೋರೆಂಟ್ ನಲ್ಲಿ ಮೀಟ್ ಆಗೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಪೊಲೀಸ್ನವರಿಗೂ ಕೂಡ ಡೌಟ್ ಬಂದು ಇವರನ್ನ ಫಾಲೋ ಮಾಡ್ತಿದ್ರು ಅಲ್ವಾ, ಆದ್ರಿಂದ ಕ್ಯಾರಿ ಅವನ ಕಾರ್ನ ಒಳಗಡೆಗೆ ಒಂದು ಡಿವೈಸ್ ಅನ್ನ ಫಿಟ್ ಮಾಡ್ತಾರೆ. ಯಾಕಂದ್ರೆ ಇವರು ಎಲ್ಲಿ ಹೋಗ್ತಾರೆ ಏನ್ ಮಾತಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ. ಅದೇ ರೀತಿ ಎಲ್ಲಾ ಮುದುಕರುವೇ ಬಂದು ಒಂದು ಟೇಬಲ್ ನಲ್ಲಿ ಮೀಟ್ ಆಗ್ಬೇಕಾದ್ರೆ ಇವರು ತಿನ್ನೋದಿಕ್ಕಾಗಿ ಡಿಶ್ ಅನ್ನು ಆರ್ಡರ್ ಮಾಡ್ತಾರೆ ಅಲ್ವಾ, ಆ ಫುಡ್ ನ ಪ್ಲೇಟ್ ನ ಒಳಗಡೆಗೂ ಕೂಡ ಪೊಲೀಸ್ನವರು ಬಂದು ಕೆಲವೊಂದಷ್ಟು ಡಿವೈಸ್ ಗಳನ್ನ ಫಿಟ್ ಮಾಡಿ ಹೋಗ್ತಾರೆ. ಅದ್ರ ಮುಖಾಂತರ ಇವರು ಮಾತಾಡ್ಕೊಳ್ಳೋ ವಿಷಯಗಳನ್ನ ಈಸಿಯಾಗಿ ತಿಳ್ಕೊಳ್ಳೋದಿಕ್ಕೆ. ಅದೇ ರೀತಿ ಇವರು ಕಾನ್ವರ್ಸೇಷನ್ ಅನ್ನ ಶುರು ಮಾಡ್ಬೇಕಾದ್ರೆ ನಮ್ಮ ಬ್ರೈನು ನಮ್ಗೆ ಏನಕ್ಕಾಗಿ ಮೋಸ ಮಾಡಿದ್ರಿ ಅನ್ನೋದಾಗಿ ಕೇಳ್ತಾನೆ. ಇದನ್ನ ಕೇಳುವ ಡ್ಯಾನಿ ನಾವೆಲ್ಲಿ ಮೋಸವನ್ನ ಮಾಡಿದ್ವಿ, ಆ ಬೇಸನ್ಗೆ ಕೆಲವು ಡೈಮಂಡ್ ಗೋಲ್ಡ್ ಎಲ್ಲವನ್ನ ಕೊಟ್ಟಿ ಕಳ್ಗಿಸಿದ್ವಿ ಅನ್ನೋದಾಗಿ ಹೇಳ್ತಾನೆ. ಅಂದ್ರೆ ಈ ಡ್ಯಾನಿ ಸುಳ್ಳನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಬಟ್ ಆದ್ರೆ ನಮ್ಮ ಬ್ರೈನ್ ಕೂಡ ಇದನ್ನ ನಂಬೋದಿಕ್ಕೆ ರೆಡಿ ಇಲ್ಲ. ನೋಡಿ, ನೀವೆಲ್ಲರಿವೆ ಮೋಸ ಮಾಡಿರೋದು ನನ್ಗೆ ಚೆನ್ನಾಗಿನೇ ಗೊತ್ತಿದೆ, ಆದ್ರಿಂದ ನಾಳೆ ಸಂಜೆ ನಾವೆಲ್ಲರಿವೆ ಮತ್ತೆ ಅದೇ ಗ್ಯಾರೇಜ್ ನಲ್ಲಿ ಸಿಗೋಣ. ಹಾಗೆ ನಿಮ್ಮೆಲ್ಲರ ಹತ್ರ ಇರುವ ಹಣ, ಚಿನ್ನ, ಒಡವೆ ಎಲ್ಲವನ್ನ ಮತ್ತೆ ತನ್ನಿ. ಎಲ್ಲರಿವೆ ಈಕ್ವಲ್ ಆಗಿ ಡಿವೈಡ್ ಅನ್ನ ಮಾಡ್ಕೊಳ್ಳೋಣ, ನನ್ಗೂ ಕೂಡ ನನ್ನ ಭಾಗ ಬೇಕು. ಯಾಕಂದ್ರೆ ಈ ಪೂರ್ತಿಯಾದ ಪ್ಲಾನ್ ಅನ್ನ ಮಾಡಿರೋದು ನಾನೇ. ಒಂದ್ ವೇಳೆ ಅಪ್ಪಿತಪ್ಪಿ ನೀವು ಆಟವನ್ನ ಆಡೋದಿಕ್ಕೆ ನೋಡಿದ್ರೆ ನಾನು ಪೊಲೀಸ್ನವರಿಗೆ ಎಲ್ಲಾ ವಿಷಯವನ್ನ ಹೇಳಿ ನಿಮ್ಮೆಲ್ರಿಗೂ ಹಾಕೊಟ್ಬಿಡ್ತೀನಿ ಅಂತ ಹೆದರ್ಸ್ತಾನೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ಎಲ್ಲರಿಗೂ ಸರಿ ಓಕೆ ಅಂತ ಒಪ್ಕೋತಾರೆ. ಬಟ್ ಆದ್ರೆ ಇಬ್ರು ಮಾತಾಡ್ಕೊಳ್ಳುವ ಎಲ್ಲಾ ವಿಷಯಗಳನ್ನ ಪೊಲೀಸ್ನವರು ಕೇಳಿಸ್ಕೊಂಡ್ಬಿಡ್ತಾರೆ. ಆದ್ರೆ ಇವಾಗ ಡೈರೆಕ್ಟ್ ಆಗಿ ಬಂದು ನಮ್ಮ ಗ್ಯಾಂಗ್ ಅನ್ನ ಹಿಡಿಯೋದಿಲ್ಲ, ಯಾಕಂದ್ರೆ ಹಣ, ಒಡವೆ, ಜುವೆಲ್ರಿ ಸಮೇತ ರೆಡ್ ಹ್ಯಾಂಡ್ ಆಗಿನೇ ಹಿಡಿಯೋದಿಕ್ಕಾಗಿ. ಆದ್ರಿಂದ ನಮ್ಮ ಪೂರ್ತಿಯಾದ ಟೀಮು ಆ ಜಾಗದಿಂದ ಹೊರಟೋಗುತ್ತೆ. ನಂತರ ನಮ್ಮ ಬ್ರೈನು ಬೇಸನ್ಗೆ ಕಾಲ್ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ಯಾ, ನಾಳೆ ಸಂಜೆ ನಾವೆಲ್ಲರೂ ಮತ್ತೆ ಒಟ್ಟಾಗಿನೇ ಸೇರ್ತಾ ಇದೀವಿ. ಸೊ ನೀನು ಕೂಡ ನಿನ್ನ ಹತ್ರವಾಗಿರುವ ಹಣವನ್ನ ತಗೊಂಡು ಬಾ. ಅದು ಅಲ್ದಿರ ನೀನು ಯಾರಿಗೂ ಗೊತ್ತಿಲ್ದಿರುವ ಹಾಗೆ ಫ್ಲಾಲೆಸ್ ಡೈಮಂಡ್ ಅನ್ನ ಕೊದ್ದಿದ್ಯಾ, ನಿಜಕ್ಕೂ ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ ನಿನ್ಗೆ ಐಡಿಯಾ ಕೂಡ ಇಲ್ಲ. ಆ ರೀತಿ ಅವುಗಳನ್ನ ಕೊದ್ಯೋದಿಕ್ಕೆ ಹೆಲ್ಪ್ ಅನ್ನ ಮಾಡಿರೋದ್ರಿಂದ ನನ್ಗೂ ಕೂಡ ಅರ್ಧ ಭಾಗವನ್ನ ಕೊಡ್ಲೇಬೇಕು. ಸೊ ಮಿಸ್ ಮಾಡ್ದೆ ತಗೊಂಡು ಬಂದ್ಬಿಡು ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಎಲ್ಲಾ ವಿಷಯವನ್ನ ಕೇಳುವ ಬೇಸನ್ನು ಆಲ್ರೆಡಿ ದೇಶವನ್ನ ಬಿಟ್ಟು ಓಡಿ ಹೋಗೋದಿಕ್ಕಾಗಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ನಮ್ಮ ಬ್ರೈನ್ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರುವೆ ಕೂಡ ಸರಿ ಓಕೆ ಬರ್ತೀನಿ ಅಂತ ಕಾಲ್ ಅನ್ನ ಕಟ್ ಮಾಡಿ ಇವನ ಫೋನ್ ಅನ್ನ ಒಂದು ಡಸ್ಟ್ ಬಿನ್ ನ ಒಳಗಡೆಗೆನೆ ಬಿಸಾಕಿ ಫ್ಲೈಟ್ ಅನ್ನ ಇಟ್ಕೊಂಡು ದೇಶವನ್ನ ಬಿಟ್ಟು ಬೇರೆ ಕಡೆಗೆ ಓಡಿ ಹೋಗ್ತಾನೆ. ಅಂದ್ರೆ ಅತ್ಯಂತ ಬೆಲೆ ಬಾಳುವಂತಹ ವಜ್ರಗಳನ್ನ ಎತ್ಕೊಂಡು ನಮ್ಮ ಬ್ರೈನ್ಗೂ ಕೂಡ ಟೋಪಿಯನ್ನ ಹಾಕಿ ಎಸ್ಕೇಪ್ ಆಗ್ತಾನೆ. ಬಟ್ ಆದ್ರೆ ಈ ವಿಷಯ ಪೊಲೀಸ್ನವರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಈ ಬೇಸನ್ ಯಾರು ಅನ್ನೋದಾಗಿ ಯಾವ್ದೇ ಐಡಿಯಾನುವೇ ಗೊತ್ತಿಲ್ಲ. ಯಾಕಂದ್ರೆ ಪೂರ್ತಿಯಾದ ಕಳ್ಳತನ ನಡಿಬೇಕಾದ್ರೆ ಈ ಬೇಸನ್ನು ಎಲ್ಲಾ ಕಡೆ ವಿಘ್ನ ಹಾಕೊಂಡು ಕಳ್ಳತನವನ್ನ ಮಾಡಿದಾನೆ. ಆದ್ರಿಂದ ಇವನ ಫೇಸು ಎಲ್ಲನೂ ಕ್ಲಿಯರ್ ಆಗಿನೇ ಇರೋದಿಲ್ಲ. ಸೊ ನೆಕ್ಸ್ಟ್ ಡೇ ಈವ್ನಿಂಗು ಎಲ್ಲರೂ ಒಂದು ಜಾಗಕ್ಕೆ ಬಂದು ಸೇರ್ತಾರೆ. ಅಂಡ್ ಎಲ್ಲರೂ ಕೂಡ ಅವರವರ ಹತ್ರ ಇರುವ ಹಣ, ಜುವೆಲ್ರಿ, ಡೈಮಂಡ್ಸ್ ಎಲ್ಲವನ್ನ ತೋರ್ತಾರೆ. ಬಟ್ ಆದ್ರೆ ಇವಾಗ ಎಲ್ರಿಗೂ ಒಂದು ದೊಡ್ಡದಾದ ಟ್ವಿಸ್ಟೇ ಕಾದಿರುತ್ತೆ. ಅಂದ್ರೆ ಈ ಕೆನ್ನಿ, ಟ್ಯಾರಿ, ಡ್ಯಾನಿ ಎಲ್ಲರೂ ಸೇರ್ಕೊಂಡು ಬಿಲ್ ಅನ್ನುವ ಒಂದು ವ್ಯಕ್ತಿಯ ಹತ್ರ ಇವರು ಕದ್ದಿರುವ ಎಲ್ಲಾ ಮಾಲನ್ನ ಬಚ್ಚಿ ಮಡಗಿಸ್ತಿದ್ರು ಅಲ್ವಾ. ಇವಾಗ ಬಿಲ್ಲು ಎಲ್ರಿಗೂ ಕೈಯನ್ನ ಎತ್ಬಿಟ್ಟಿದ್ದಾನೆ. ಅಂದ್ರೆ ಇವರು ಕೊಟ್ಟಿರುವ ದೊಡ್ಡ ದೊಡ್ಡ ಮಾಲನ್ನ ಅವನ ಹತ್ರವಾಗಿನೇ ಬಚ್ಚಿ ಮಾಡಿಕೊಂಡು ಇವರಿಗೆ ಚಿಕ್ಕ ಚಿಕ್ಕ ಹಣದ ನೋಟುಗಳನ್ನ ಕೊಟ್ಟು ಕಳ್ಸಿದಾನೆ. ಸೊ ಈ ಬಿಲ್ ಕೂಡ ನಮ್ಮ ಪೂರ್ತಿಯಾದ ಗ್ಯಾಂಗಿನವರಿಗೆ ಟೋಪಿಯನ್ನ ಹಾಕ್ಬಿಟ್ಟ. ಇದನ್ನ ಕೇಳುವ ಡ್ಯಾನಿ ಅಂತೂ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಬಿಲ್ಗೆ ಸರಿಯಾಗಿನೇ ಬೈತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಬ್ರೈನ್ ಅನ್ನ ತೋರಿಸ್ಬೇಕಾದ್ರೆ ಇವನ ಒಂದು ಗ್ಯಾರೇಜ್ ನ ಹತ್ರ ಮೀಟನ್ ಆಗೋಣ ಅಂತ ಹೇಳಿದ ಅಲ್ವಾ. ಸೊ ಅದೇ ಗ್ಯಾರೇಜ್ ನ ಒಳಗಡೆಗೆ ಬಂದು ಕುಳಿತಿರ್ತಾನೆ. ಬಟ್ ಆದ್ರೆ ಈ ವಿಷಯವನ್ನ ತಿಳ್ಕೊಂಡಿರುವ ಪೊಲೀಸ್ನವರು ಕೂಡ ಇವನನ್ನ ಹಿಡಿಯೋದಿಕ್ಕಾಗಿ ಬಂದ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಗ್ಯಾಂಗು ಕೂಡ ಆ ಬಿಲ್ಲು ನಮ್ಗೆ ಮೋಸವನ್ನ ಮಾಡ್ಬಿಟ್ಟ ಅಂತ ಟೆನ್ಷನ್ಗೆ ಒಳಗಾಗಿದ್ದಾರೆ ಅಲ್ವಾ. ಈ ಜಾಗಕ್ಕೂ ಕೂಡ ಪೊಲೀಸ್ನವರು ಬಂದ್ಬಿಟ್ಟಿದ್ದಾರೆ. ಸೊ ನಮ್ಮ ವಿಷಯ ಪೊಲೀಸ್ನವರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳುವ ಬ್ರೈನು ನಮ್ಮ ಪೂರ್ತಿಯಾದ ಗ್ಯಾಂಗಿಗೆ ಕಾಲ್ ಅನ್ನ ಮಾಡ್ತಾನೆ. ನೋಡಿ, ನನ್ನನ್ನ ಹಿಡ್ಕೊಳ್ಳೋದಿಕ್ಕೆ ಪೊಲೀಸ್ನವರು ಬಂದ್ಬಿಟ್ಟಿದ್ದಾರೆ. ಒಂದ್ ವೇಳೆ ಹಿಡ್ಕೊಂಡು ಹೋದ್ರೆ ನೀವೇನೆ ಹೇಗಾದ್ರೂ ಮಾಡಿ ನನ್ನನ್ನ ಬಿಡಿಸಿ ಅನ್ನೋದಾಗಿ ಕೇಳ್ಕೊತಾನೆ.
ಬಟ್ ಆದ್ರೆ ಇವನಿಗೆ ಗೊತ್ತಿರ್ತಾ ಇಲ್ಲ ಅವರನ್ನು ಹಿಡಿಯೋದಿಕ್ಕೆ ಪೊಲೀಸ್ನವರು ಬಂದಿದ್ದಾರೆ ಅಂತ. ಸೊ ಫೈನಲಿ ನಮ್ಮ ಹೀರೋವಾಗಿರುವ ಬ್ರೈನ್ ಅನ್ನವೇ ಕೂಡ ಹಿಡ್ಕೋತಾರೆ. ಈ ಕಡೆ ನಮ್ಮ ಪೂರ್ತಿಯಾದ ಗ್ಯಾಂಗ್ ಅನ್ನವೇ ಕೂಡ ರೆಡ್ ಹ್ಯಾಂಡ್ ಆಗಿನೇ ಹಿಡಿತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಪೂರ್ತಿಯಾದ ಗ್ಯಾಂಗು ಜೈಲಿನಲ್ಲಿ ಇರೋದನ್ನ ತೋರಿಸ್ತಾರೆ. ಸೊ ಇವತ್ತು ನಮ್ಮ ಗ್ಯಾಂಗ್ ಅನ್ನ ಕೋರ್ಟಿಗಾಗಿ ಪ್ರೊಡ್ಯೂಸ್ ಅನ್ನ ಮಾಡ್ತಿದ್ದಾರೆ. ಆದ್ರಿಂದ ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅನ್ನೋದಾಗಿ ಪ್ಲಾನ್ ಮಾಡ್ತಿದ್ದಾರೆ. ಅದ್ರಲ್ಲಿ ಕೆಲವರಂತೂ ತುಂಬಾನೇ ಸೊಯಿಕ್ ಆಗಿ ಐಡಿಯಾವನ್ನ ಮಾಡ್ತಿದ್ದಾರೆ. ಅದನ್ನ ಕೇಳಿ ನನ್ಗಂತೂ ನಗುವನ್ನ ತೊಡೆಯೋದಿಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಜಡ್ನ ಮುಂದಕ್ಕೆ ಹೋಗಿ ನೋಡಿ ನಾವು ಒಂದು ಚಿಕ್ಕದಾದ ಕಳ್ಳತನವನ್ನ ಮಾಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ನಮ್ಮನ್ನ ಲೈಫ್ ಲಾಂಗು ಜೈಲಿನಲ್ಲಿ ಮಡಗ್ಬಿಟ್ರೆ ನಮ್ಮ ಮುಂದಿನ ಫ್ಯೂಚರ್ ಏನಾಗ್ಬೇಡ. ನಾವು ಇನ್ನವೇ ಎಷ್ಟೋ ವರ್ಷಗಳ ಕಾಲ ತುಂಬಾನೇ ಎಂಜಾಯ್ ಅನ್ನ ಮಾಡಿ ಬದುಕ್ಬೇಕು. ಈ ರೀತಿ ನೀವು ಜೈಲಲ್ಲಿ ಮಡಗಿದ್ರೆ ನಮ್ಮ ಗತಿ ಏನಾಗ್ಬೇಕು, ನಮ್ಮ ಲೈಫ್ ಏನಾಗ್ಬೇಕು. ಸೊ ದಯವಿಟ್ಟು ಹೊರಗಡೆಗೆ ರಿಲೀಸ್ ಮಾಡಿ ಅನ್ನೋದಾಗಿ ಕೇಳ್ಕೊಳ್ಳೋಣ ಅನ್ನೋದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ನಾಳೆನೋ ಸಾಯುವ ಹಾಗೆ ಇದ್ದಾರೆ. ಅದ್ರಲ್ಲಿ ಬೇರೆ ನಮ್ಮ ಫ್ಯೂಚರು ಹಾಳಾಗ್ಬಿಡುತ್ತೆ, ನಮ್ಮನ್ನ ಬಿಡಿ ಅಂತ ಕೇಳ್ಕೊತಾರಂತೆ. ಇದನ್ನೆಲ್ಲ ಕೇಳುವ ನಮ್ಮ ಬ್ರೈನ್ಗೆ ಕೋಪವನ್ನ ತಡೆಯೋದಕ್ಕೇನೆ ಆಗ್ತಾ ಇಲ್ಲ. ಎಂತ ಮೂರ್ಖರ ಜೊತೆ ಕೈಯನ್ನ ಜೋಡಿಸಿ ಎಲ್ಲಿ ಬಂದು ಸಿಕ್ಕಾಕೋಬಿಟ್ವಿ ಅಂತ. ಆದ್ರಿಂದ ಟೆನ್ಷನ್ ಆಗಿ ಯಾವ ರೀತಿ ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ಯೋಚಿಸ್ತಾನೆ. ಅದು ಅಲ್ದಿರ ಬಿಲ್ ಮತ್ತೆ ಕಾಲ್ ಅನ್ನುವ ಮತ್ತಿಬ್ಬರು ಇವರ ಗ್ಯಾಂಗ್ ನಲ್ಲಿ ಶಾಮಿಲಾಗಿದ್ರು ಅಲ್ವಾ, ಅವರನ್ನು ಕೂಡ ಪೊಲೀಸ್ನವರು ಹುಡುಕಿ ಹಿಡ್ಕೊಳ್ತಾರೆ. ಸೊ ಫೈನಲಿ ನಮ್ಮ ಪೂರ್ತಿಯಾದ ಟೀಮಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಇದೇ ರೀತಿ ಇವರು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾದ್ರೆ ನಮ್ಮ ಗ್ಯಾಂಗ್ ನಲ್ಲಿರುವ ಟೆರ್ರಿ ಒಂದು ದಿನ ಹಾರ್ಟ್ ಅಟ್ಯಾಕ್ ನಿಂದ ತೀರೋಗ್ತಾನೆ. ಹಾಗೆ ಇದೇ ರೀತಿಯಾಗಿ ಶಿಕ್ಷೆಗಳು ಮುಂದುವರಿತಾ ನಮ್ಮ ಹೀರೋವಾಗಿರುವ ಬ್ರೈನ್ ಅನ್ನ 2018 ನಲ್ಲಿ ರಿಲೀಸ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಬ್ರೈನ್ $5 ಮಿಲಿಯನ್ ಹಣವನ್ನ ಸರ್ಕಾರಕ್ಕೆ ಕೊಡ್ಬೇಕು ಅಂತ ಒಂದು ದಂಡವನ್ನವೇ ಕೂಡ ಹಾಕ್ತಾರೆ. ಸೊ ಫೈನಲಿ ನಮ್ಮ ಬ್ರೈನ್ ಅನ್ನವೇ ಕೂಡ ರಿಲೀಸ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇವರ ಜೊತೆಯಾಗಿ ಕಳ್ಳತನವನ್ನ ಮಾಡಿ ಫೈನಲಿ ತುಂಬಾನೇ ಬೆಲೆ ಬಾಳುವ ವಜ್ರಗಳನ್ನ ಕದ್ದಿ ಇವರಿಗೂ ಕೂಡ ಯಾಮಾರಿಸಿ ಬೇರೆ ದೇಶಕ್ಕೆ ಹೋಗಿರುವ ಬೇಸನ್ನು ಯಾರು ಅಂತ ಪೊಲೀಸ್ನವರಿಗೆ ಇದುವರೆಗೂ ಹುಡ್ಕೋದಿಕ್ಕೆ ಆಗೇ ಇಲ್ಲ. ಇದನ್ನ ನೋಡುವ ನಿಮ್ಗೇನನ್ಸುತ್ತೆ ಗಾಯ್ಸ್? ನಮ್ಮ ಮೂವಿಯ ಹೀರೋ ಬೇಸನ್ನ ಅಥವಾ ಬ್ರೈನಾ? ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಅನ್ನ ಮಾಡಿ. ಯಾಕಂದ್ರೆ ನಮ್ಮ ಬ್ರೈನು ಒಬ್ಬ ಲೆಜೆಂಡರಿ ಕಳ್ಳ. ಇನ್ನೊಂದ್ ಕಡೆಯಲ್ಲಿ ಆ ಬೇಸನ್ನ ನೋಡೋದಾದ್ರೆ ನಮ್ಮ ಪೂರ್ತಿಯಾದ ಗ್ಯಾಂಗ್ ಅನ್ನ ಬಳಸ್ಕೊಂಡು ದೊಡ್ಡ ಕಳ್ಳತನವನ್ನವೇ ಕೂಡ ಮಾಡಿ ಬೆಲೆ ಬಾಳುವ ಡೈಮಂಡ್ ಗಳನ್ನ ಕದ್ದಿ ದೇಶದಿಂದಾನೇ ಪರಾರಿಯಾಗ್ಬಿಟ್ಟಿದ್ದಾನೆ. ಸೊ ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ಹೀರೋ ಯಾರು ಅಂತ ಕಮೆಂಟ್ ಅನ್ನ ಮಾಡಿ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದೇ ಮೂವಿಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.